ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಹನುಮ ಜಯಂತಿಗೋಸ್ಕರ ಅಂದರೆ ದೇವಸ್ಥಾನದಲ್ಲಿ ಫಂಕ್ಷನ್ ಇಟ್ಕೊಂಡಿರ್ತಾರೆ. ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬೇಗನೆ. ಇವಾಗ ನೋಡಿರಿ, ಒಳಗಡೆನೂ ಪೂಜೆ ಆಗಿರೋದು ನೋಡಿರ್ತೀರ. ಇಲ್ಲೂ ಪೂಜೆ ಅದು ಕಾಣಿಸ್ತಾನೆ ಇಲ್ಲ. ಈಗ ಕಾಣಿಸ್ತಾ. ಇವಾಗ ಗಿನ್ನ ಮಾಡಬೇಕು. ಗಿನ್ನ ಮಾಡೋಕ್ಕೋಸ್ಕರ ಹಾಲು ಇಸ್ಕೊಂಡಿದ್ದೀನಿ. ಪಕ್ಕದ ಮನೆಯವ್ರು ಹಾಲು ಕೊಟ್ಟಿದ್ದಾರೆ. ಅಲ್ಲಿ ಗಿನ್ನ ಮಾಡೋಣ ಅಂತ ಸ್ವಲ್ಪ ಕಡಲೆ ಬೀಜ ಇರಲಿಲ್ಲ ಒಳಗಡೆ, ಸ್ವಲ್ಪನೇ ಇದ್ದು. ಅದಕ್ಕೆ ಇನ್ನೊಂದು ಸ್ವಲ್ಪ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ವೆಹಿಕಲ್ಸ್ ಜಾಸ್ತಿ ಓಡಾಡ್ತಿದ್ದೇವೆ. ಸರಿ, ಹೇಗೆ ಕಾಣಿಸ್ತಿದ್ದೀನಿ. ಆಮೇಲಿಂದ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಬೇಗನೆ ಫಂಕ್ಷನ್ಗೆ. ತಡಿ ಮಗಳು, ನನ್ನ ಮಗಳಂತೂ ವೀಡಿಯೋ ಆನ್ ಮಾಡ್ಕೊಂಡೇ ಇರ್ತಾಳೆ. ಯಾವಾಗಲೂ ಫೋನಲ್ಲಿ ಆಡಿ ಕೊಟ್ಟಿಲ್ಲ ಅಂದರೆ ನನ್ನ ಕೆಲಸನೇ ಮಾಡೋಕ್ಕಾಗಲ್ಲ. ಇವಾಗ ಅಕ್ಕಿ ಎಲ್ಲ ಹುರ್ಕೊಬಿಟ್ಟು ಬೇಗನೆ ಗಿನ್ನ ಮಾಡಬೇಕು. ಬನ್ನಿ ಫ್ರೆಂಡ್ಸ್. ನಾನು ಅವ್ರು ದೊಡ್ಡ ಪಾತ್ರೆ ತಗೊಬರ್ತಿದ್ರು ಅಂತೇಳಿ ದೊಡ್ಡ ಪಾತ್ರೆ ತಾಂದೋದ್ರೆ ನೋಡ್ರಿ ಇದು ಫ್ರೆಂಡ್ಸ್, ಇಷ್ಟೇ ಹಾಲಿರೋದು. ಈಗ ಇಷ್ಟರಲ್ಲೇ ಬೇಗನೆ ಗಿನ್ನ ಮಾಡ್ಕೊಡೋಣ. ಬೇಗ ಪೂಜೆಗೆ ಮಾಡಬೇಕು. ಅದಕ್ಕೋಸ್ಕರ ಒಂದು ಸೈಡು ಹಾಲು ಕಾಯಕ್ಕೆ ಇಡ್ತೀನಿ. ನಿಧಾನಕ್ಕೆ ಹಾಲು ಕಾಯ್ತಾ ಇರೋದು. ಬೆಲ್ಲ ಬೇರೆ ಚಚ್ಕೊಂಡಿಲ್ಲ. ಬೆಲ್ಲ ಅಂಗಡಿ ಒಳಗೆ ಬಿಟ್ಟು ಬಂದೆ. ಬೆಲ್ಲನೂ ತಗೊಬರ್ಲಿಲ್ಲ. ಬೆಲ್ಲ ತಗೊಬರೋಣ ಬನ್ನಿ. ಏನಾರು ಒಂದು ನೆನೆಸ್ಕೊಂಡ್ರೆ ಇನ್ನೇನೋ ಒಂದು ಮರ್ತೋಗಿರುತ್ತೆ. ಬೇಗನೆ ಬೆಲ್ಲ ತಗೊಬಿಟ್ಟು ಅದರಿಂದ ಬೇಗ ಮಾಡಬೇಕು. ಏಕೆಂದರೆ ಈಗಲೇ 11:30 ಆಗೋಯ್ತು ಆಲ್ರೆಡಿ. ನಾನು ಎಷ್ಟು ಬೇಗ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಅಷ್ಟು ಬೇಗ ನಾನು ದೇವಸ್ಥಾನಕ್ಕೆ ಹೋಗು ಬೇಗ ರೆಡಿ ಆಗ್ಬೋದು. ಅದಕ್ಕೆ ನೋಡ, ಫೋನ್ ಬಿಟ್ಟು ಅಲ್ಲಾಡಂಗಿಲ್ಲ. ಫೋನ್ ಬಿಟ್ಟು ಅಲ್ಲಾಡಂಗಿಲ್ಲ. ನಾನು ಇಲ್ಲೇ ಅಂಗಡಿ ಹತ್ರ ಕೂರ್ಸೋತೀನಿ. ಯಾರು ಬಂದರೆ ಕರೀಲಿ ಅಂತ ಕೂರಿಸೋದು. ಅಲ್ಲೇ ಕೂತಿರ್ಲಿ. ಬೆಲ್ಲ ಚಚ್ಬಿಟ್ಟು ಬೇಗನೆ ಮಾಡಬೇಕು. ಎಷ್ಟು ಬೇಗನೆ ಕೆಲಸ ಮುಗಿಸ್ಕೊಂಡು ಎಲ್ಲದನ್ನೂ ಮಾಡೋಕ್ಕೆ ಹೋದ್ರೂ ಬೇಗನೆ ಆಗಲ್ಲ, ನಿಧಾನನೇ ಆಗುತ್ತೆ. ಅದು ಅಲ್ದಲ್ಲಿ ಇವತ್ತು ನಮ್ಮ ಕಂದ ಬೇರೆ ಇರಲಿಲ್ಲ. ಅಯ್ಯಯ್ಯೋ, ತಟ್ಟಾಡಂಗೈತಿ. ನಮ್ಮ ಕಂದ ಬೇರೆ ಇರಲಿಲ್ವಾ, ಅದಕ್ಕೆ ಪೂಜೆದೆಲ್ಲ ನನಗೆ. ಇಲ್ಲಾಂದರೆ ಇಷ್ಟೊಂದು ಲೇಟೇನು ಆಗ್ತಿದೆ. ಮತ್ತು ಸಂಜೆ ಮನೆ ದೇವ್ರಿಗೆ ಬೇರೆ ಹೋಗಬೇಕು. ಅದೇ ಅವ್ರು ಬಂದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇಲ್ಲೇ ಊರೊಳಗಡೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕು. ಈಗ ಜಾಸ್ತಿ ಅಕ್ಕಿ ಹಾಕಲ್ಲ, ಅದ್ರ ಜೊತೆಗೆ ಸ್ವಲ್ಪ ಹಾಲು ಹಾಕ್ತೀನಿ. ಏಕೆಂದರೆ ಅದಷ್ಟು ಸಾಲಲ್ಲ. ಅದಕ್ಕೆ ಹಾಲು ಹಾಕಿದ್ದೀನಿ. ಈಗ ಅದು ಕಾಯೋದ್ರೊಳಗೆ ಅಕ್ಕಿ ಹುರ್ಕೊಬಿಡೋಣ. ಇದರಲ್ಲೂ 1 ಕಪ್ ಅಕ್ಕಿ ತಗೋತೀನಿ. ಒಂದು ಕಪ್ ಹಾಕ್ಲಾ? ಇನ್ನೊಂದು ಕಪ್ ಹಾಕ್ತೀನಿ. ಇನ್ನು 1 ಕಪ್ ಬೇಡ, ಅರ್ಧ ಕಪ್ ಹಾಕ್ತೀನಿ. ಏಕೆ ಅವ್ರ ಜಂಕಲ ಜೊತೆ ಹೋದ. ಬೇಗನೆ ಅಕ್ಕಿನೆಲ್ಲ ಹುಡ್ಕೊಬಿಟ್ಟು, ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆಯಲ್ಲ. ಹುರಿದಾದ್ಮೇಲೆ ಸಿಗ್ತೀನಿ. ಇನ್ನೊಂದು ಹೇಳ್ಬೇಕಿತ್ತು ನಿಮ್ಮ ಹತ್ರ. ಪಾತ್ರೆ ಸ್ಟ್ಯಾಂಡ್ ತಗೊಂಡಿದ್ದೆ, ಅದನ್ನೇನು ವೀಡಿಯೋ ಮಾಡಿ ಹಾಕಿಲ್ಲ. ಯಾಕೆ ಅಂದರೆ ಸ್ವಲ್ಪ ದಿನ ನನಗೆ ಹುಷಾರಿಲ್ಲದಿದ್ದು ಗ್ಯಾಪ್ ಆಯಿತು. ಫೋನಿಂದು ಬ್ಯಾಟ್ರಿ ಲೋ ಆಗೋದು, ಅದೊಂದು ಗ್ಯಾಪ್ ಆಯಿತು. ಅದಕ್ಕೋಸ್ಕರ ಅದನ್ನೇನು ವೀಡಿಯೋ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಅಂಗಡಿಗೆ ರೇಷನ್ ತೊಗೊಂಬಂದಿದ್ದು ಎಲ್ಲ ನೋಡಿರ್ತೀರ. ಅದಂದರೆ ಅದನ್ನು ಜಾಸ್ತಿ ಕ್ಯಾಪ್ಚರ್ ಮಾಡೇ ಇಲ್ಲ ನಾನು ವೀಡಿಯೋಸ್ ಎಲ್ಲ. ಇನ್ನೇನಿದ್ರು ಟೈಲರಿಂಗ್ ಕ್ಲಾಸ್ಗೊಂದು ಹೋಗ್ಬೇಕು. ಮಾತಾಡ್ತಾ ಗ್ಯಾಸೇ ಆಫ್ ಆಗಿದೆ. ನೋಡ್ತಾನೆ ಏನು ಸ್ಮೆಲ್ ಬರ್ತಿದ್ದಲ್ಲ ಅಂತ ಗ್ಯಾಸ್ ಆಗಿದೆ. ಇವತ್ತೇ ಸ್ವಲ್ಪ ಪರವಾಗಿಲ್ಲ.
ನೋಡಿದ್ದೆ ನಮ್ಮಮ್ಮ ಮನೆಯಿಂದ ಬಂದಮೇಲೆ ಅಂತೂ ವಾರಿ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಟ್ಯಾಬ್ಲೆಟ್ ತೊಗೊಂಡ್ರೂ ಕೋಲ್ಡ್ ಕಮ್ಮಿ ಆಗ್ತಿಲ್ಲ. ಇವತ್ತೂ ಅಷ್ಟೇ, ಹಂಗಾದ್ರೂ ಏನು ಮಾಡೋಂಗಿಲ್ಲ. ಅದಕ್ಕೆ ಇವಾಗ ಟ್ಯಾಬ್ಲೆಟ್ ಎಲ್ಲ ನುಂಗ್ಬಿಟ್ಟು ಸ್ವಲ್ಪ ಮೀಡಿಯಮ್ ಬಂದಿದೆ. ಆಮೇಲೆ ನೋಡಬೇಕು ಏನಾಗುತ್ತೆ ಏನೋ ಅಂತ. ಇವಾಗ ಬೆಲ್ಲ ಚಚ್ಕೊಳ್ಳೋಣ. ಅದು ಅಕ್ಕಿ ಲೋ ಫ್ಲೇಮಲ್ಲಿ ಇದಾಗ್ತಿರಲಿ, ಲೋ ಫ್ಲೇಮಲ್ಲಿ ಆಗ್ತಿರಲಿ. ಬೆಲ್ಲ ಚಚ್ಕೊಬಿಟ್ಟ. ಜಾಸ್ತಿ ಸ್ವೀಟ್ ಏನು ತಿನ್ನಲ್ವಲ್ಲ, ಹಾಗಾಗಿ ಸ್ವೀಟ್ ಏನು ಹಾಕಲ್ಲ, ಜಾಸ್ತಿ ಲೈಟಾಗಿ ಹಾಕ್ತೀನಿ. ಹಾಲ್ದಿರಲ್ಲ ಇದೆ. ಒಬ್ಬರೇ ಮಾತಾಡ್ಕೊಂಡ್ರೆ ಹಿಂಗೇನೆ ಆಗೋದು ಟೈಮು. ಇದು ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಇನ್ನು ಕಡಲೆ ಬೀಜ ಹಾಕಬೇಕು. ಇನ್ನು ಕೊಬ್ಬರಿ ಉರಿಬೇಕು. ಕೊಬ್ಬರಿ ಹೆಂಗೋ ತುರ್ದಿಟ್ಕೊಬಿಟ್ಟಿದೆ. ಯಾಕೆಂದರೆ ಸ್ವಲ್ಪ ಹಸಿ ಹಸಿ ಇತ್ತು, ಕಾಯಿ ಥರ ನೀರು ಸಿಗೋದಿರುತ್ತೋ ಅದಕ್ಕೋಸ್ಕರ ಅವಾಗ ಏನೋ ತುರ್ದಿಟ್ಕೊಬಿಟ್ಟೆ. ಇನ್ನು ಮತ್ತೆ ತುರ್ದು ಇದು ಮಾಡೋರಿಗೆ ಲೇಟಾಗಿಬಿಡುತ್ತೆ ಅಂತ. ಆಯಿತು ಫ್ರೆಂಡ್ಸ್, ಈಗ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲೆಲ್ಲ ಎಲ್ಲರೂ ವಿಡಿಯೋ ನೋಡಿದಾರೆ. ಯಾರು ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿ ಪ್ಲೀಸ್. ಸ್ಕಿಪ್ ಮಾಡ್ತೀರಾ ಮತ್ತೆ ವೀಡಿಯೋಸ್ ಲೆಂತ್ ಇರುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ. ಒಂದು ಲೈಕ್ ಮಾಡ್ತೀವಿ, ಕಮೆಂಟ್ ಹಾಕಿ, ಶೇರ್ ಮಾಡಿರಿ ಪ್ಲೀಸ್ ಗೈಸ್. ಕೇಳ್ಕೊಳ್ಳೋದಷ್ಟೇ ಗೈಸ್. ಈಗಲೂ ಫ್ಲೇಮಲ್ಲಿ ಉದ್ದೋದು ಬೆಲ್ಲ ಹಿಂಗೆ ಚೆಂದಾಯಿತು. ಅದು ಚೆನ್ನಾಗಿ ಕಾಯ್ತಾ ಇದೆ. ಅಷ್ಟೊಳಗೆ ಮಾಡಿ ಅಕ್ಕಿ ಕಡಲೆ ಬೀಜ ಎಲ್ಲ ಉದ್ಬಿಟ್ಟು ಆಮೇಲೆ ಸಿಗ್ತೀನಿ. ಏಲಕ್ಕಿ ಎಲ್ಲ ಚೆದ್ದಿಟ್ಟಿದ್ದೀನಿ. ಅದು ಅದ್ರೊಳಗೆ ಹಾಕ್ತೀನಿ. ಅಕ್ಕ ಹೊರಟ್ರಾ? ಹಾಂ ಫ್ರೆಂಡ್ಸ್, ಎಲ್ಲ ಅಲ್ಲೇ ಹೊರಟಿದ್ದಾರೆ. ಹೋಗ್ಬೇಕೀಗ ದೇವಸ್ಥಾನದ ಹತ್ರ. ಟೈಮ್ ಆಗೋಗೈತೆ. ಎಲ್ಲ ದೇವಸ್ಥಾನದ ಹತ್ರ ಹೋಗ್ತಿದ್ದಾರೆ ಬಿಟ್ಟು. ಈಗ ಬೇಗ ಬೇಗ ಮಾಡಬೇಕು. ಅಕ್ಕಿ ಎಲ್ಲ ಹುರಿದಾಗೈತೆ. ಕಡಲೆ ಬೀಜ ಹುರ್ಕೊಂಡು ಇಲ್ಲಿ ಅಂತ ಸ್ವಲ್ಪ ಗೋಡಂಬಿ ಹಾಕಿದೆ, ಯಾಕೆಂದರೆ ಎಳ್ಳಿರಲಿಲ್ಲ ಅದಕ್ಕೋಸ್ಕರ. ಎಳ್ಳಿದ್ದಿದ್ರೆ ಸಕ್ಕತ್ತಾಗಿರೋದು ಮಾತ್ರ ಟೇಸ್ಟ್. ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ಫ್ರೈ ಮಾಡ್ಕೋಬೇಕು. ಹಾಲು ನೋಡ್ರಿ ಇಲ್ಲೇ ಚೆನ್ನಾಗಿ ಕುದೀತಾ ಆಯ್ತಲ್ಲ. ಯಾಕೋ ಹೊಡೆದೇ ಹೋಗಿಲ್ಲ ಹಾಲು. ಯಾವಾಗ ಹೊಡಿಯುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಹಾಂ, ಈಗ ಹೊಡಿತಾ ಇದೆ. ಹಾಲು ಚೆನ್ನಾಗಿ ಹೊಡೆದ್ರೇ ಟೇಸ್ಟ್. ಹಾಲಿಗೆ ಹೊಡಿತಾ ಆಯ್ತು. ಹಾಂ, ಹಾಲು ಹೊಡೆದ್ರೇ ಟೇಸ್ಟ್ ಸಿಕ್ಕಾಪಟ್ಟೆ. ಹಾಲು ಹೊಡಿತಾ ಇರಲಿ. ಕಡಲೆ ಬೀಜ ಫ್ರೈ ಆಯಿತು. ಈಗ ಇದನ್ನು ಸಿಪ್ಪೆ ಎಲ್ಲ ತೆಗಿಬೇಕು. ಮತ್ತು ಈ ಕಾವಲ್ಲೇ ಕೊಬ್ಬರಿ ಒಂದು ಇದು ಮಾಡ್ಕೋಬೇಕು. ಏಕೆಂದರೆ ಕೊಬ್ಬರಿ ಬೇಗ ಸೀದೋಗ್ಬಿಡುತ್ತಲ್ಲ, ಅದಕ್ಕೆ ಬಿಸಿ ಕಾವಲ್ಲೇ ನೋಡಿರಿ ಆಫ್ ಮಾಡಿದ್ದೀನಿ ಫ್ಲೇಮ. ಹಂಗಾದ್ರೆ ನೋಡಿರಿ ಹೀಗೆ ಬೇಗ ಬೇಗ ಹುರ್ಕೊಂಡು ಸಿಗ್ತೀನಿ. ಈಗ ಹಾಲು ಕುದೀತಾ ಐತೆ. ಕುದಿಬೇಕಾದ್ರೆ ಇದು ಅಕ್ಕಿ ಹಾಕತ್ತೀನಿ ಬೇಗನೆ. ಅದು ಕುದೀತಾ ಇರಲಿ. ಸ್ವಲ್ಪ ತೊಳಿಬೇಕಿತ್ತು, ನೆನೆಸ್ಬೇಕಿತ್ತು. ನೆನೆಸಕ್ಕೆ ಈಗ ಟೈಮ್ ಇಲ್ಲ. ಸ್ವಲ್ಪ ನೀರೊಳಗಾರ ಹಾಕ್ಬಿಟ್ಟು ಹಾಕ್ತೀನಿ. ಎಷ್ಟೊತ್ತಕ್ಕೆ ನೆನೆಸಿದ್ರೆ ಎಷ್ಟೋ ಇದಾಗಿರೋದು ಬೇಗ. ಕಡಲೆ ಬೀಜನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಒಂಚೂರ ಪುಡಿ ಮಾಡ್ಕೊಬರ್ತೀನಿ. ಅಂದರೆ ಫುಲ್ ದಪ್ಪ ದಪ್ಪ ಆಗುತ್ತೆ, ಅದಕ್ಕೆ ಸ್ವಲ್ಪ ಅನ್ನಿಸ್ಕೊಬರ್ತೀನಿ. ಹಿಂಗೇನು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಬಂದಿನಿ. ಬೇಗ ಇದನ್ನು ಹಾಕ್ತೀನಿ. ಕೊಬ್ಬರಿನೂ ಹಾಕ್ತೀನಿ. ಅದು ಬೇಯ್ಲಿ ಫುಲ್ಲು. ಎರಡೆರಡೆ ಹಾಕಬೇಕು. ಒಂದು ಅಂಗಡಿ ಮನೆಗೆ, ಇನ್ನೊಂದು ಒಳಗಡೆಗೆ.
ಪೂಜೆ ಮಾಡ್ಬಿಟ್ಟು ಸಿಗೋಣ ಬಿಡಿ. ಬಿಸಿ ಬಿಸಿನೇ ಇಕ್ಕದು. ಇಟ್ಟಾಯ್ತು, ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಆಮೇಲೆ. ನೀವು ಎಲ್ಲರೂ ದೇವ್ರು ಬ್ಲೆಸ್ ಮಾಡಿರಿ ನನ್ನ ವೀಡಿಯೋ ನೋಡೋರ್ಗೆಲ್ಲರಿಗೂ. ಬೇಗ ಬೇಗನೆ ಎಡೆ ಎಲ್ಲ ಇಟ್ಬಿಟ್ಟು ದೇವ್ರಿಗೆಲ್ಲ ಪೂಜೆ ಮುಗಿಸ್ಕೊಂಬಿಟ್ಟು ಅಲ್ಲಿಂದ ಹಣ್ಣು ಕಾಯಿ ಎಲ್ಲ ತೊಗೊಂಬಿಟ್ಟು ದೇವಸ್ಥಾನದ ಹತ್ರ ಹೊರಟ್ವಿ. ಊರೊಳಗಿರೋ ದೇವಸ್ಥಾನ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಬೇಕಿತ್ತು. ಆಂಜನೇಯ ಸ್ವಾಮಿ ಅಂತ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಅಲಂಕಾರ ಮಾಡಿದರು. ಹೋಮ ಇತ್ತು, ಹೋಮಕ್ಕೆ ಹೋಗೋಕ್ಕಾಗಿರಲಿಲ್ಲ, ಟೈಮ್ ಆಗಿತ್ತು. ನಾನು ಹೋಗೋಷ್ಟೊತ್ತಿಗೆ ನನ್ನ ಮನೇಲಿ ಪೂಜೆ ಮಾಡೋದು ಅಷ್ಟೊಂದು ಆಯ್ತಲ್ಲ, ಅದಕ್ಕೆ ನಾವು ಹೋಗೋದ್ರೊಳಗೆ ಎಲ್ಲ ಫಂಕ್ಷನ್ನೇ ಮುಗಿದಿತ್ತು. ಆಂಜನೇಯನ ಚಿತ್ರ ಎಲ್ಲ ಸಕ್ಕಾಗ್ಬಿಟ್ಟಿದ್ರು ಮಾತ್ರ. ಅಂದರೆ ಹೋಮ ಸುಡಿಸಿದಾರಲ್ಲ, ಹೋಮಕ್ಕೆಲ್ಲ ಇದು ಮಾಡಿ ಪೂಜೆನೆಲ್ಲ ಮಾಡಿದರು. ಅದನ್ನೆಲ್ಲ ನೋಡ್ಕೊಬಿಟ್ಟು ಅಲ್ಲಿಂದ ಊಟಕ್ಕೆ ಅಂತೇಳಿ ಹೊರಟ್ವಿ. ಯಾಕೆಂದರೆ ಫುಲ್ಲು ಲಾಸ್ಟ್ ಅಂದರೆ ಲಾಸ್ಟ್ ನಮಗೆ ಇರಬೇಕು, ಅದಕ್ಕೆ ಊಟ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಬಿಡೋಣ ಅಂತೇಳಿ ಪಾಯಸ ಕೋಸಂಬರಿ ಪಲ್ಯ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಬಂದು ಮನೆಗೆ ಬಂದವರು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ವಿಡಿಯೋನ ಏನು ಮಾಡ್ಕೊಳ್ಳಿಲ್ಲ. ಮತ್ತೆ ಸಂಜೆನಾಗ ಅಂದರೆ ದೇವಸ್ಥಾನದಲ್ಲಿ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲ್ಲೇ ಉತ್ಸವ ಅರ್ಧ ದೂರಕ್ಕೆ ಬಂದೇ ಬಿಟ್ಟಿದ್ವಿ. ನಾವೇ ಮಾಡಿದ್ವಿ, ಅದಕ್ಕೆ ಅಲ್ಲೇ ಕೊಟ್ಬಿಟ್ಟು ಪೂಜೆನೆಲ್ಲ ಮಾಡಿಸ್ಕೊಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು. ನೋಡಿ ವೈಲಿನೆಲ್ಲ ಸಕ್ಕದಾಗಿ ನುಡಿಸ್ತಾಯಿದ್ರು. ಅದನ್ನೆಲ್ಲ ಕೇಳ್ಕೊಬಿಟ್ಟು ಸ್ವಲ್ಪ ದೂರ ಆಮೇಲೆ ಅಲ್ಲೇ ನೋಡ್ಕೊಂಡು ನಾವು ಅಲ್ಲಿಂದ ಮತ್ತೆ ಹೊರಟು ದೇವಸ್ಥಾನದ ಹತ್ರ ಹೋಗಿ ಅಲ್ಲೇ ಸ್ವಲ್ಪ ಕೈ ಮುಕ್ಕೊಂಡು ಬರೋಣ ಅಂತ ಹೇಳಿ ಹೊರಟು. ಆಮೇಲೆ ದೇವ್ರನ್ನೆಲ್ಲ ಅಲ್ಲೇ ನೋಡ್ಕೊಬಿಟ್ಟು ಅಲ್ಲಿಂದ ಫುಲ್ಲು ದೇವಸ್ಥಾನದ ಹತ್ರ ಹೋಗಿ ಲೈಟಿಂಗ್ಸ್ ಅಂತೂ ಹೆವಿ ಹಾಕಿರೋ ಲೈಟಿಂಗ್ಸ್ ಸಿಕ್ಕಾಪಟ್ಟೆ ಸಾಕಾಗಿದೆ ಟೌನಲ್ಲೂ. ಆಮೇಲೆ ನನ್ನ ಮಗಳು ಮಲ್ಕೊಂಬಿಟ್ಟಿದ್ದ. ಆಮೇಲೆ ನಾನು ಒಬ್ಬಳೇ ಎತ್ಕೊಂಡು ನಾನು ಸಾಕಾಗ್ಬಿಟ್ಟಿತ್ತು. ನಮ್ಮ ಮನೆಯವ್ರು ಎತ್ಕೊಂಬಿಟ್ಟು ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಮುಕ್ಕೊಂಬಿಟ್ಟು ಹೋಗೋಣ, ಲೇಟ್ ಆಗಿಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅಲ್ಲೂ ಇವತ್ತು ಹಂಗೆ ಅನ್ನದಾನ ಎಲ್ಲ ಇತ್ತು. ಆದರೆ ಅಲ್ಲೂ ಸಖತ್ತಾಗಿ ಮಾಡೋರು, ಚೆನ್ನಾಗೂ ಇರೋದು. ಅಂದರೆ ನಾನು ಹೋದ ವರ್ಷ ಡೇ ಟೈಮೇ ಹೋಗಿದ್ದೆ, ಈ ವರ್ಷ ನೈಟ್ ಟೈಮ್ ಹೋಗಿದ್ದೆ. ಡೇ ಟೈಮು ಈ ವರ್ಷ ಮನೆಯಲ್ಲೇ ಪೂಜೆ ಎಲ್ಲ ಮಾಡೋಷ್ಟು ಒಬ್ಬರೇ ಇದ್ರೋದ್ರಿಂದ ಹಿಂಸೆ ಆಗ್ಬಿಟ್ಟು ಹಂಗಾಗಿ ಲೇಟ್ ಆಯಿತು. ಇಲ್ಲಾಂದಿದ್ರೆ ಡೇ ಟೈಮು ಹೋಗಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋಗ್ಬಿಟ್ಟಿದ್ರು. ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೈ ಮುಕ್ಕೊಂಡು ಅಲ್ಲಿಂದ ಸೀದಾ ಊರಿಗೆ ಬಂದು ಊರಲ್ಲಿ ನೋಡ್ತಾ ಇದ್ವಿ. ದೇವರಂತೂ ಎಷ್ಟು ಹೋಗ್ಬಿಡ್ತಂದು ನೀವೇ ನೋಡಿ. ಅದನ್ನೆಲ್ಲ ಮುಗಿಸ್ಕೊಂಡು ನೈಟ್ ಮಲ್ಕೊಂಡು ಅದಾದಮೇಲೆ ಒಂದು 2 ದಿನ ಆದಮೇಲೆ ನಮ್ಮ ಅಣ್ಣನ ಪಾಪಂದು ಮುಡಿ ಇತ್ತು. ಅದಕ್ಕೆ ಮುಡಿ ತೆಗ್ಸ್ಕೊಬರೋಕ್ಕೆ ನಮ್ಮ ಅಣ್ಣ ಹೇಳಿದ್ದ. ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಹೊರಟು ರೆಡಿಯಾಗಿದ್ವಿ. ನಮ್ಮ ಅಣ್ಣ ಬಂದು ಅಲ್ಲಿಂದ ನಮ್ಮನ್ನು ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೋಗಿ ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನದಲ್ಲಿ ಕೈಯೆಲ್ಲ ಮುಕ್ಕೊಂಬಿಟ್ಟು ದೇವರಿಗೆ ಹಣ್ಣುಕಾಯಿ ಎಲ್ಲ ಮಾಡಿಸ್ಬಿಟ್ಟು ನನ್ನ ಮಗಳು ನೋಡ್ರಿ ಪೂಜೆ ಮಾಡೋಕ್ಕೆ ಬಂದರೆ ಅವಳು ಹೊರಗಡೆ ಕರ್ಕೊಂಡು ಇಟ್ಕೊಂಡು ಕೂತಿದೆ. ಆಮೇಲೆ ಅವರು ಮುಡಿ ತೆಗ್ಸೋರಿಗೆಲ್ಲ ದುಡ್ಡು ಕೊಡೋಕ್ಕೆ ಎಲೆಗೆ ಇಟ್ಟು ಮಡ್ಲಕ್ಕೆ ಇಟ್ಟಿದ್ದು. ಆಮೇಲೆ ಪಾಪನ ಮುಡಿ ತೆಗ್ಸ್ಕೊಂಡು ಪಾಪು ಅಂತೂ ಸಿಕ್ಕಾಪಟ್ಟೆ ಅಳ್ತಿದ್ದ. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದನೇ ಮತ್ತೆ ಊರಿಗೆ ಹೊರಟ್ವಿ. ನನ್ನ ಡ್ರಾಪ್ ಹಾಕಿ ಮತ್ತೆ ಅವ್ರ ಮನೆ ಕಡೆ ಹೊರಟರು, ನನ್ನ ತಮ್ಮನೇ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು. ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಜೈ ಆಂಜನೇಯ.